ರೌಡಿ ಶೀಟರ್ ಬಿಕ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ಗೆ ಹೊಸ ಸಂಕಷ್ಟ ಈಗ ಶುರುವಾಗಿದೆ. ಕೋಕಾ ಕಾಯ್ದೆಗೆ ಮತ್ತೆ ಮರುಜೀವ ಬಂದಿದೆ. ಕಳೆದ 5 ದಿನಗಳಿಂದಲೂ ಕೂಡ ಅಧಿಕಾರಿಗಳು ಭೈರತಿ ಬಸವರಾಜ್ಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ತಂಡಗಳನ್ನ ರಚನೆ ಮಾಡಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಬಂಧನದ ಭೀತಿಯಲ್ಲಿರುವಂತಹ ಭೈರತಿ ಬಸವರಾಜ್ಗೆ ಮತ್ತೊಂದು ಹೊಸ ಸಂಕಷ್ಟ ಶುರುವಾಗಿದೆ. ಕೋಕಾ ಕಾಯ್ದೆಗೆ ಮತ್ತೆ ಮರುಜೀವ ಬಂದಿರೋದ್ರಿಂದ ಯಾವ ಸಮಯದಲ್ಲಿ ಬೇಕಾದರೂ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ ವಿರುದ್ಧ ಕೋಕಾ ಕಾಯ್ದೆಯನ್ನ ಮಾಡಲಾಗಿತ್ತು. ಕೋಕಾ ಕಾಯ್ದೆಯನ್ನ ಹೈಕೋರ್ಟ್ ಈಗ ತಿರಸ್ಕರಿಸಿದ್ದೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಂದ್ರೆ ನಿರೀಕ್ಷಣಾ ಜಾಮೀನು ಪಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಈಗ ಕೋಕಾ ಕಾಯ್ದೆಗೆ ಮತ್ತೆ ಮರುಜೀವ ಬಂದಿದೆ. ಕೋಕಾ ಕಾಯ್ದೆಯನ್ನ ರದ್ದುಪಡಿಸಿ ಕೂಡ ಈಗ ಆದೇಶವನ್ನ ಹೊರಡಿಸಲಾಗಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮನವಿಯನ್ನ ಮಾಡಲಿದ್ದಾರೆ. ಪೊಲೀಸರ ಮನವಿ ಪುರಸ್ಕರಿಸಿ ಸರ್ಕಾರ ಕೂಡ ಅನುಮತಿಯನ್ನ ಕೊಡಬೇಕಾಗಿದೆ. ಶೀಘ್ರದಲ್ಲೇ ಸಿಐಡಿಯಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಹ ಸಲ್ಲಿಸಲಾಗುತ್ತೆ. ಬಿಜೆಪಿ ಮಾಜಿ ಸಚಿವ ಭೈರತಿ ಬಸವರಾಜ್ ಈಗ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಕಳೆದ 5 ದಿನಗಳಿಂದಲೂ ಕೂಡ ಅವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಸೊ ಪುಣೆಯಲ್ಲಿ ಲಾಸ್ಟ್ ಲೊಕೇಶನ್ ಕೂಡ ಸಿಕ್ಕಿತ್ತು. ಹಾಗಾಗಿ ಅಲ್ಲಿ ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ಭೈರತಿ ಬಸವರಾಜ್ಗೆ ಹುಡುಕಾಟವನ್ನು ನಡೆಸಲಾಗಿತ್ತು. ಈಗ ಹೈಕೋರ್ಟ್ ಕೂಡ ಕೋಕಾ ಕಾಯ್ದೆಯನ್ನ ರದ್ದುಪಡಿಸಿ ಆದೇಶವನ್ನ ಹೊರಡಿಸಿದೆ. ಭೈರತಿಗೆ ಮತ್ತೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಕೋಕಾ ಕಾಯ್ದೆಗೆ ಮತ್ತೆ ಮರುಜೀವ ಬಂದಿದೆ. ನ್ಯಾಯಾಲಯದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದ ಬೆನ್ನಲ್ಲೇ ಈಗ ಭಾರತೀ ನಗರದ ರೌಡಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವಂತಹ ಆರೋಪಿ ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಹಾಗೂ ಮಾಜಿ ಸಚಿವ ಭೈರತಿ ಬಸವರಾಜ್ ವಿರುದ್ಧ ಅಧಿಕಾರಿಗಳು ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಿದ್ರು. ಹಾಗಾಗಿ ಈಗ ಮತ್ತೆ ಅವರಿಗೆ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಕಳೆದ 5 ದಿನಗಳಿಂದಲೂ ಕೂಡ ಪ್ರತ್ಯೇಕ ತಂಡವನ್ನ ರಚನೆ ಮಾಡಿ ಭೈರತಿ ಬಸವರಾಜ್ಗೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಅವರು ಎಲ್ಲಿದ್ದಾರೆ ಮತ್ತೆ ಅವರ ಲಾಸ್ಟ್ ಲೊಕೇಶನ್ ಕೂಡ ಪುಣೆಯಲ್ಲಿ ಸಿಕ್ಕಿತ್ತು. ಹಾಗಾಗಿ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಮತ್ತೊಂದು ಹೊಸ ಸಂಕಷ್ಟ, ಈ ಕೋಕಾ ಕಾಯ್ದೆಯನ್ನ ರದ್ದುಪಡಿಸಿ ಹೈಕೋರ್ಟ್ ಈಗ ಆದೇಶವನ್ನ ಹೊರಡಿಸಿರುವಂತದ್ದು. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಈಗ ಅಧಿಕಾರಿಗಳು ಅರ್ಜಿ ಹಾಕೋದಕ್ಕೆ ಯಾವ ರೀತಿ ಸಿದ್ಧತೆ ನಡೆಸಿದ್ದಾರೆ? ಚೈತ್ರ, ಈಗಾಗಲೇ ಭೈರತಿ ಬಸವರಾಜ್ ಅವರು ಬಂಧನ ಭೀತಿಯನ್ನ ಎದುರಿಸಿದ್ದಾರೆ. ನಿನ್ನೆಯಷ್ಟೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಅಲ್ಲಿಯೇ ಭೈರತಿ ಬಸವರಾಜ್ ಅವರಿಗೆ ಒಂದು ಶಾಕ್ ಎದುರಾಗಿತ್ತು. ಈ ಬೆನ್ನಲ್ಲೇ ಈಗ ಮತ್ತೆ ಸಿಐಡಿ ಅಧಿಕಾರಿಗಳು ಅವರಿಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಈ ಮುಂಚೆ ಈ ಒಂದು ಪ್ರಕರಣದಲ್ಲಿ ಕೋಕಾ ಆಕ್ಟ್ ಹಾಕುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಭೈರತಿ ಬಸವರಾಜ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಆರೋಪಿಗಳಿಗೂ ಕೂಡ ಕೋಕಾ ಆಕ್ಟ್ ಹಾಕುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಆಕ್ಟ್ ಅಡಿ ಬಂಧಿತರಾಗಿರುವಂತಹ ಆರೋಪಿಗಳಿಗೆ ಕನಿಷ್ಠ ಪಕ್ಷ 1 ವರ್ಷ ಯಾವುದೇ ರೀತಿಯಾದಂತಹ ಜಾಮೀನನ್ನ ನೀಡೋದಕ್ಕೆ ಅವಕಾಶ ಇರೋದಿಲ್ಲ. ಅಂದ್ರೆ ಆರೋಪಿಗಳಿಗೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ. ಹೀಗಾಗಿ ಆ ಒಂದು ಕಾಯ್ದೆಯನ್ನ ಹಾಕುವಂತ ಕೆಲಸವನ್ನು ಮಾಡಿದ್ರು. ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಭೈರತಿ ಬಸವರಾಜ್ ಅವರು ಮಾಡಿದ್ರು. ಹೈಕೋರ್ಟ್ ಕೂಡ ಸಿಐಡಿ ಮುಖ್ಯಸ್ಥರ ಆದೇಶವನ್ನ ಅಂದ್ರೆ ಕೋಕಾ ಆಕ್ಟ್ ಆದೇಶವನ್ನ ರದ್ದುಪಡಿಸುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಗೃಹ ಇಲಾಖೆಗೆ ಸಿಐಡಿ ಅಧಿಕಾರಿಗಳು ಮನವಿಯನ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನ ಹಾಕೋದಕ್ಕೆ ಸಿಐಡಿ ಅಧಿಕಾರಿಗಳು ಮನವಿ ಮಾಡಿದ್ರು. ಆ ಒಂದು ಮನವಿಯನ್ನ ಅನುಮತಿಸಿರುವಂತಹ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಅನುಮತಿಯನ್ನ ನೀಡಿದೆ. ಮುಂದಿನ ಹಂತದಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಅಂದ್ರೆ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸಿಐಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಕೋಕಾ ಆಕ್ಟ್ ಅನ್ವಯಿಸೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾದವನ್ನ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಮಂಡಿಸುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಕಳೆದ 3-4 ದಿನಗಳಿಂದಲೂ ಕೂಡ ಬಂಧನ ಆಗುವಂತಹ ಭಯದಿಂದ ಭೈರತಿ ಬಸವರಾಜ್ ಅವರು ತಪ್ಪಿಸಿಕೊಂಡಿದ್ದಾರೆ. ರಾಜ್ಯದಿಂದ ಜಂಪ್ ಆಗ್ತಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಿತ್ತು. ಈಗಾಗಲೇ ಸಿಐಡಿ ಅಧಿಕಾರಿಗಳು ಅವರ ಬಂಧನಕ್ಕೆ ಸುಮಾರು 4 ರಿಂದ 5 ತಂಡಗಳನ್ನ ರಚನೆ ಮಾಡಿ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಕರ್ನಾಟಕ,
ಮಹಾರಾಷ್ಟ್ರ, ಗೋವಾ ಮತ್ತೆ ತಮಿಳುನಾಡು ಈ 4 ರಾಜ್ಯಗಳಲ್ಲೂ ಕೂಡ ಅವರಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಬೆಂಬಲಿಗರ ಸಮೇತ ಅವರು ಎಸ್ಕೇಪ್ ಆಗಿರುವಂತಹ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಯಾಕಂದ್ರೆ ಭೈರತಿ ಬಸವರಾಜ್ ಅವರು ಹಾಗೂ ಅವರ ಬೆಂಬಲಿಗರು ಅಂದ್ರೆ ಕ್ಲೋಸ್ ಕಾಂಟ್ಯಾಕ್ಟ್ ಯಾರೆಲ್ಲ ಇದ್ರು ಅವರ ಮೊಬೈಲ್ ಗಳನ್ನು ಕೂಡ ಟ್ರ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ಜೊತೆಗೆ ಅವರ ಬೆಂಬಲಿಗರು ಕೂಡ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರೋದು ಕೂಡ ಗೊತ್ತಾಗಿದೆ. ಜೊತೆಗೆ ಮಹಾರಾಷ್ಟ್ರದ ಪುಣೆಯಿಂದಲೂ ಕೂಡ ಅವರು ಬೇರೆ ಕಡೆ ಎಸ್ಕೇಪ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾಹಿತಿಗಳು ಸಿಐಡಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಈಗಾಗಲೇ ಅವರ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಹೊರಡಿಸುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದ್ರೆ ಹೊರದೇಶಕ್ಕೆ ಏನಾದ್ರೂ ಅವರು ಎಸ್ಕೇಪ್ ಆದ್ರೆ ಮತ್ತೆ ಅವರನ್ನ ಹಿಡಿಯೋದು ಸಾಕಷ್ಟು ಕಷ್ಟ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಕೊಡುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಒಂದು ಕಡೆ ಸಿಐಡಿ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಭೈರತಿ ಬಸವರಾಜ್ ಅವರು ತಲೆಮರೆಸಿಕೊಳ್ಳೋದು ಓಡೋಗೋದನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರನ್ನ ಹಿಡಿಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತಹ ಸಿಐಡಿ ಅಧಿಕಾರಿಗಳು ಹಂತ ಹಂತದಲ್ಲೂ ಕೂಡ ಟೀಮ್ ಅನ್ನ ಸ್ಟ್ರಾಂಗ್ ಮಾಡಿಕೊಂಡು ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕೋಕಾ ಆಕ್ಟ್ ಅನ್ನು ಕೂಡ ಅವ್ರ ಮೇಲೆ ಹಾಕೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ನಿಂದ ಅದನ್ನ ಪರ್ಮಿಷನ್ ಅನ್ನ ಪಡಿಬೇಕು ಅಂತ ಹೇಳಿ ಕೂಡ ಅರ್ಜಿಯನ್ನ ಹಾಕೋದಕ್ಕೆ ತಯಾರಿಯನ್ನ ಸಿಐಡಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಭೈರತಿ ಬಸವರಾಜ್ ಅವರಿಗೆ ಬಿಕ್ಲಾ ಶಿವ ಕೊಲೆ ಪ್ರಕರಣದಲ್ಲಿ ಒಂದಲ್ಲ ಒಂದು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಬಂಧನವಾಗಲೇಬೇಕಾದಂತಹ ಒಂದು ಪರಿಸ್ಥಿತಿಗಳು ಸದ್ಯಕ್ಕೆ ಭೈರತಿ ಬಸವರಾಜ್ ಅವರ ಮುಂದಿದೆ. ಹೈಕೋರ್ಟ್ಗೆ ಮತ್ತೊಂದು ಕಡೆ ಅವರು ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೈಕೋರ್ಟ್ ಏನೋ ಕೋಕಾ ಕಾಯ್ದೆಯನ್ನ ಈಗ ತಿರಸ್ಕರಿಸಿದೆ. ಒಂದ್ ವೇಳೆ ಏನಾದ್ರೂ ಕೋಕಾ ಕಾಯ್ದೆ ಹಾಕಿದ್ರೆ ಸೊ ಯಾವ ರೀತಿಯಾಗಿ ಭೈರತಿ ಬಸವರಾಜ್ ಅವರಿಗೆ ಕಾನೂನು ಸಂಕಷ್ಟಗಳು ಎದುರಾಗುತ್ತೆ? ಚೈತ್ರ, ಈ ಕೋಕಾ ಆಕ್ಟ್ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಸಂಘಟಿತ ಅಪರಾಧವನ್ನ ಯಾರು ಎಸಗುತ್ತಾರೆ ಅಂದ್ರೆ ರೌಡಿ ಆಕ್ಟಿವಿಟಿಗಳಾಗಿರ್ಬೋದು ಮತ್ತೆ ಹೀನಸ್ ಕ್ರೈಮ್ ಅನ್ನ ಯಾರು ಪದೇ ಪದೇ ಮಾಡ್ತಾರಲ್ಲ ಅಂತಹ ಒಂದು ಆರ್ಗನೈಸ್ಡ್ ಕ್ರೈಮ್ ವಿರುದ್ಧ ಈ ಒಂದು ಆಕ್ಟ್ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಈ ಒಂದು ಪ್ರಕರಣವನ್ನು ಕೂಡ ಗಮನಿಸಿದಂತ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿರುವಂತಹ ಆರೋಪಿಗಳು ಯಾರೆಲ್ಲ ಇದ್ದಾರೆ, ಜಗ್ಗ ಅಲಿಯಾಸ್ ಜಗ್ಗ ಆಗಿರ್ಬೋದು ಮತ್ತೆ ಜಗದೀಶ್ ಆಗಿರ್ಬೋದು, ಬೇರೆ ಬೇರೆ ಆರೋಪಿಗಳೆಲ್ಲ ಯಾರಿದ್ದಾರೆ ಆ ಎಲ್ಲಾ ಆರೋಪಿಗಳು ಕೂಡ ಈ ಹಿಂದೆ ಬೇರೆ ಬೇರೆ ಕ್ರೈಮ್ ನಲ್ಲೂ ಕೂಡ ಭಾಗಿಯಾಗಿರುವಂತಹ ಒಂದು ಹಿಸ್ಟರಿ ಇತ್ತು. ಜೊತೆಗೆ ಈ ಒಂದು ಕ್ರೈಮ್ ಅನ್ನ ನೋಡಿದ್ರು ಕೂಡ ಅಂದ್ರೆ ಬಿಕ್ಲಾ ಶಿವ ಕೊಲೆಯನ್ನ ಅಬ್ಸರ್ವ್ ಮಾಡಿದಂತ ಸಂದರ್ಭದಲ್ಲಿ ತುಂಬಾ ಹೀನಸ್ ಆಗಿ ಆತನನ್ನ ಕೊಲೆ ಮಾಡುವಂತ ಕೆಲಸವನ್ನು ಮಾಡಿದ್ರು, ಪಕ್ಕಾ ಪ್ಲಾನ್ ಹಾಕಿ ಸ್ಕೆಚ್ ಹಾಕುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಅಂತವರ ವಿರುದ್ಧ ಕೋಕಾ ಆಕ್ಟ್ ಹಾಕಿದ್ರೆ ಅವರನ್ನ ಜೈಲಿಗೆ ಸೇರಿಸಿದಂತ ಸಂದರ್ಭದಲ್ಲಿ ಸುಮಾರು 1 ವರ್ಷಗಳ ಕಾಲ ಅವರಿಗೆ ಜಾಮೀನು ಸಿಗೋದಿಲ್ಲ. ಇದರ ಜೊತೆಗೆ ಮತ್ತೆ ಏನಾದ್ರೂ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ 1 ವರ್ಷದ ನಂತರ ಅವ್ರೇನಾದ್ರೂ ಮತ್ತೆ ಹೊರಗಡೆ ಬಂದು ಯಾವುದೇ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಕೂಡಲೇ ಅವರನ್ನ ಅರೆಸ್ಟ್ ಮಾಡುವಂತಹ ಒಂದು ಅಧಿಕಾರ ಪೊಲೀಸರಿಗಿರುತ್ತೆ. ಹೀಗಾಗಿ ಆ ಒಂದು ಆಕ್ಟ್ ಅನ್ನ ಭೈರತಿ ಬಸವರಾಜ್ ಅವರ ಮೇಲೂ ಕೂಡ ಹಾಕಿದ್ದಾರೆ. ಅವರು ಕೂಡ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅಥವಾ ಈಗ ಒಂದು ವೇಳೆ ಅರೆಸ್ಟ್ ಆದ್ರೆ ಅವರಿಗೆ ಸುಮಾರು 1 ವರ್ಷ ಅವರಿಗೆ ಯಾವುದೇ ರೀತಿಯಾದಂತಹ ಬೇಲ್ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. 1 ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕಾಗುತ್ತೆ. ಹೀಗಾಗಿ ಆ ಒಂದು ಆಕ್ಟ್ ಅನ್ನ ಹಾಕುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಸದ್ಯಕ್ಕೆ ಹೈಕೋರ್ಟ್ ಅದನ್ನ ರಿಜೆಕ್ಟ್ ಮಾಡಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಒಂದು ವೇಳೆ ಈ ಒಂದು ಕೋಕಾ ಆಕ್ಟ್ ಹಾಕೋದಕ್ಕೆ ಅನ್ವಯಿಸೋದಕ್ಕೆ ಸುಪ್ರೀಂ ಕೋರ್ಟ್ ಏನಾದ್ರೂ ಅನುಮತಿ ಕೊಟ್ರೆ ಭೈರತಿ ಬಸವರಾಜ್ ಆಗಿರ್ಬೋದು ಬೇರೆ ಎಲ್ಲಾ ಆರೋಪಿಗಳಿಗೂ ಕೂಡ ಸಂಕಷ್ಟ ಸಿಗುತ್ತೆ, ಸಂಕಷ್ಟ ಎದುರಾಗುತ್ತೆ. ಈಗಾಗಲೇ ಜೈಲಿನಲ್ಲಿರುವಂತಹ ಆರೋಪಿಗಳಿಗೆ ಇನ್ನೂ 1 ವರ್ಷ ಕಾಲ ಅವರಿಗೆ ಬೇಲ್ ಸಿಗೋದಿಲ್ಲ. ಇದರ ಜೊತೆಗೆ ಒಂದು ವೇಳೆ ಅರೆಸ್ಟ್ ಆದ್ರೆ ಭೈರತಿ ಬಸವರಾಜ್ ಅವರು 1 ವರ್ಷಗಳ ಕಾಲ ಜೈಲಿನಲ್ಲೇ ಉಳಿಯಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್